ಹೇಗಿದ್ದೀರಿ ಅಲ್ಲ? ಆಪ್ಷನ್ಸ್ ಟ್ರೇಡಿಂಗ್ ಕೋರ್ಸ್ನ ಇನ್ನೊಂದು ವಿಡಿಯೋಕ್ಕೆ ವೆಲ್ಕಮ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಪ್ಷನ್ ಗ್ರೀಕ್ ರೋನ ಬಗ್ಗೆ ನೋಡೋಣ. ಇಲ್ಲಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನೇನು ಡಿಸ್ಕಸ್ ಮಾಡ್ತೀನಿ ಇದೆಲ್ಲ ಕೇವಲ ಎಜುಕೇಷ್ನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ರೆಕಮೆಂಡೇಷನ್ ಅಲ್ಲ. ನನ್ನ ಈ ಕೋರ್ಸ್ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ನೀವು ನನ್ನ ವೀಡಿಯೋಸ್ಗಳನ್ನು ಲೈಕ್ ಮತ್ತು ಶೇರ್ ಮಾಡೋದ್ರ ಮೂಲಕ, ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟನ್ನು ಮಾಡಬಹುದು. ಸೊ ಇಲ್ಲಿ ಆಪ್ಷನ್ ಗ್ರೀಕ್ ರೋನ ಬಗ್ಗೆ ನೋಡೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ. ಈ ಒಂದು ಎಕ್ಸಾಂಪಲ್ ನಮಗೆ ರೋವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನೇನು ಎಕ್ಸಾಂಪಲಲ್ಲಿ ಕನ್ಸಿಡರ್ ಮಾಡ್ತೀನಿ ಅಂದರೆ, ಒಂದು ಸ್ಟಾಕ್ ಇದೆ ಅಂತ ಅಂದ್ಕೊಳ್ಳೋಣ. ಅದರ ಹೆಸರು ABC ಅಂತ ಹೇಳಿ. ಅದರ ಬೆಲೆ ಈಗ 100 ರೂಪಾಯಲ್ಲಿ ಟ್ರೇಡ್ ಆಗ್ತಾಯಿದೆ ಅಂತ ಅಂದ್ಕೊಳ್ಳೋಣ. ಸೊ ಈ ಒಂದು ಸ್ಟಾಕಿಗೆ ಆಪ್ಷನ್ ಕಾಂಟ್ರಾಕ್ಟ್ ಸಹ ಲಭ್ಯವಿದ್ದಾವೆ. ಆಪ್ಷನ್ ಕಾಂಟ್ರಾಕ್ಟ್ ಬಗ್ಗೆ ನಾವು ಮಾತಾಡೋದಾದರೆ ನಾವು ಲಾಟಲ್ಲಿ ಟ್ರೇಡ್ ಮಾಡಬೇಕಾಗತ್ತೆ. ಇಲ್ಲಿ ನಾವು ಏನು ಅಂದ್ಕೊಳ್ಳೋಣ ಅಂದರೆ, ಒಂದು ಲಾಟಲ್ಲಿ 200 ಶೇರ್ಗಳು ಇದ್ದಾವೆ ಅಂತ ಅಂದ್ಕೊಳ್ಳೋಣ. ಸೊ ಈಗ ಇಲ್ಲಿ ನನ್ನ ವ್ಯೂ ಏನಿದೆ ಅಂದರೆ, ನೆಕ್ಸ್ಟ್ 1 ತಿಂಗಳಲ್ಲಿ ಈ ಒಂದು ಸ್ಟಾಕಿನ ಬೆಲೆ ಏನಿದೆ ಇದು ಹೆಚ್ಚಾಗುತ್ತೆ ಅನ್ನೋದು ನನ್ನ ವ್ಯೂ. ಸೊ ಅದಕ್ಕೆ ನಾನೇನು ಮಾಡ್ಬೋದಂದರೆ, ನಾನು ಆಪ್ಷನ್ಸ್ ಕಾಂಟ್ರಾಕ್ಟ್ಗಳನ್ನು ಟ್ರೇಡ್ ಮಾಡ್ಬೋದು, ಅಥವಾ ನಾನೇನು ಮಾಡ್ಬೋದು ಅಂದರೆ, ನಾನು ಬೇಕಾದರೆ ಈ ಒಂದು ಸ್ಟಾಕಿನ ಶೇರ್ಗಳನ್ನು ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲಿ ನಾವು ಶೇರ್ಗಳನ್ನು ಪರ್ಚೇಸ್ ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ. ನಾನು ಈ ಒಂದು ಸ್ಟಾಕ್ ಏನಿದೆ ABC, ಇದರ 200 ಶೇರ್ಗಳನ್ನು ಪರ್ಚೇಸ್ ಮಾಡ್ತೀನಿ. ಯಾವ ಬೆಲೆಯಲ್ಲಿ ಅಂದರೆ 100 ರೂಪಾಯಲ್ಲಿ. ಸೊ ಒಟ್ಟಾರೆ ಇಲ್ಲಿ ಈ ಒಂದು ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ನನಗೆ ಒಂದು 20,000 ಹಣ ಬೇಕಾಗತ್ತೆ. ನನ್ನ ವ್ಯೂ ಇರೋದು ಈ ಒಂದು ಸ್ಟಾಕಿನ ಬೆಲೆ ನೆಕ್ಸ್ಟ್ 1 ತಿಂಗಳಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಸೊ ಅದಕ್ಕೆ ನಾನು ಈ ಒಂದು ಸ್ಟಾಕಿನ ಶೇರ್ಗಳನ್ನು ಇಲ್ಲಿ ಪರ್ಚೇಸ್ ಮಾಡ್ತಾ ಇರೋದು. ಎಷ್ಟು ಶೇರ್ ಅಂತ ಕೇಳಿದರೆ 200 ಶೇರ್ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ಈಗ ನಾನು ಈ ಒಂದು ಕಂಪನಿಯ ಶೇರ್ಗಳನ್ನು ಪರ್ಚೇಸೇನೋ ಮಾಡಿದ್ದೀನಿ, ಬಟ್ ನನಗೆ ಒಂದು ಭಯ ಏನಿದೆ ಅಂದರೆ, ಮುಂಬರುವ ದಿನಗಳಲ್ಲಿ ನನ್ನ ವ್ಯೂ ಪ್ರಕಾರ ಈ ಒಂದು ಸ್ಟಾಕ್ ಏನಿದೆ ಇದರ ಬೆಲೆ ಹೆಚ್ಚಾಗದೆ ಸಪೋಸ್ ಕಡಿಮೆ ಆದರೆ ಆಗ ನನಗೆ ದೊಡ್ಡ ಲಾಸ್ ಆಗುತ್ತೆ ಅನ್ನುವ ಒಂದು ಭಯ ಇದೆ. ಮೇ ಬಿ ಇದರ ಬೆಲೆ 50 ರೂಪಾಯಿಗೆ ಬಂದರೆ ಆಗ ನನಗೆ 10,000 ಲಾಸ್ ಆಗುತ್ತೆ ಅಂತ ನನಗೆ ಒಂದು ಭಯ ಇದೆ. ಸೊ ಆ ಒಂದು ಭಯವನ್ನು ದೂರ ಮಾಡಲಿಕ್ಕೆ ನಾನೇನು ಮಾಡ್ತೀನಿ ಅಂದರೆ, ನಾನು ಒಂದು ಪುಟ್ ಆಪ್ಷನನ್ನು ಬೈ ಮಾಡ್ತೀನಿ. ಸೊ ಪುಟ್ ಆಪ್ಷನನ್ನು ಯಾರು ಬೈ ಮಾಡ್ತಾರೋ ಅವರಿಗೆ ಒಂದು ಸ್ಟಾಕನ್ನು ಫ್ಯೂಚರಲ್ಲಿ ಒಂದು ದಿನ ಒಂದು ನಿರ್ದಿಷ್ಟ ಬೆಲೆಗೆ ಸೆಲ್ ಮಾಡುವ ರೈಟ್ ಸಿಗುತ್ತೆ. ಆದರೆ ಆಬ್ಲಿಗೇಷನ್ ಇಲ್ಲ, ಸೆಲ್ ಮಾಡಲೇಬೇಕನ್ನುವ ಆಬ್ಲಿಗೇಷನ್ ಇಲ್ಲ. ಫೇವ್ರೇಬಲ್ ಸಿಚುವೇಶನ್ ಬಂದರೆ ಸೆಲ್ ಮಾಡ್ತೀವಿ, ಇಲ್ಲಾಂದರೆ ನಾವು ಇದು ಕೊಡುವ ರೈಟನ್ನು ಬಳಸೋದಿಲ್ಲ. ಸೊ ಇಲ್ಲಿ ನಾನೇನು ಕನ್ಸಿಡರ್ ಮಾಡ್ತೀನಿ ಅಂದರೆ, ನಾನೇನು ಪುಟ್ ಆಪ್ಷನನ್ನು ಬೈ ಮಾಡ್ತೀನಿ. ನಾನಿಲ್ಲಿ ಒಂದು ಲಾಟನ್ನು ಬೈ ಮಾಡ್ತೀನಿ. ಸ್ಟ್ರೈಕ್ ಪ್ರೈಸ್ ಯಾವುದು ಅಂತ ಕೇಳಿದರೆ 100 ರೂಪಾಯಿ ಅಂತ ಅಂದ್ಕೊಳ್ಳೋಣ. ಅಂದರೆ 1 ತಿಂಗಳಾದ ನಂತರ ಈ ಒಂದು ಪುಟ್ ಆಪ್ಷನ್ ನನಗೆ ಒಂದು ಲಾಟ್ ಅಂದರೆ 200 ಶೇರ್ಗಳನ್ನು 100 ರೂಪಾಯಿಗೆ ಸೆಲ್ ಮಾಡುವ ರೈಟನ್ನು ಕೊಡುತ್ತೆ. ಸಪೋಸ್ ಈ ಒಂದು ಸ್ಟಾಕಿನ ಬೆಲೆ 90 ರೂಪಾಯಿಗೆ ಬಂದರೆ ಅಥವಾ 80 ರೂಪಾಯಿ ಬಂದರೆ ಆಗ ನಾನು ಈ ಒಂದು ಪುಟ್ ಆಪ್ಷನನ್ನು ಬಳಸಿ ನನ್ನ ಬಳಿ ಇರುವ ಶೇರ್ಗಳನ್ನು 100 ರೂಪಾಯಲ್ಲಿ ಸೆಲ್ ಮಾಡಲಿಕ್ಕಾಗತ್ತೆ. ಸಪೋಸ್ ಇದು 120 ಅಥವಾ 150ಕ್ಕೆ ಹೋದರೆ ನಾನು ಈ ಒಂದು ಪುಟ್ ಆಪ್ಷನ್ ಕೊಡುವ ರೈಟನ್ನು ಬಳಸೋದಿಲ್ಲ. ನಾನು ಈ ಒಂದು ಪುಟ್ ಆಪ್ಷನ್ಗೆ ಪ್ರೀಮಿಯಂ ಪೇ ಮಾಡ್ತಾ ಇರೋದು 3 ರೂಪಾಯಿ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ಒಂದು ಲಾಟಲ್ಲಿ 200 ಶೇರ್ಗಳಿರೋ ಕಾರಣಕ್ಕೆ ನಾನು 600 ರೂಪಾಯಿಯನ್ನು ಪ್ರೀಮಿಯಮ್ ಆಗಿ ಪೇ ಮಾಡಬೇಕಾಗತ್ತೆ. ಆದರೆ ಈ ಒಂದು 600 ರೂಪಾಯಿಯನ್ನು ಪ್ರೀಮಿಯಮ್ ಆಗಿ ಪೇ ಮಾಡಿರೋ ಕಾರಣಕ್ಕೆ ನನಗೆ ದೊಡ್ಡ ಲಾಸ್ ಆಗುವ ಸಾಧ್ಯತೆ ಇಲ್ಲಿ ಇಲ್ಲ. ಸೊ ಈಗ ಮಾರ್ಕೆಟಲ್ಲಿ ಮೂವ್ ಬಂದಾಗ ಏನೇನು ಆಗ್ಬೋದು ಅಂತ ನೋಡೋಣ. ಸೊ ಇಲ್ಲಿ ನಾನು 100 ರೂಪಾಯಿಗೆ ಬೈ ಮಾಡಿದ್ದು ಸ್ಟಾಕನ್ನು. ಸೊ ಏನಾಗ್ಬೋದು ಅಂದರೆ, ಈ ಒಂದು ಸ್ಟಾಕಿನ ಬೆಲೆ 120 ರೂಪಾಯಿಗೆ ಹೋಯಿತು ಅಂತ ಅಂದ್ಕೊಳ್ಳೋಣ. ಸೊ ಇದರ ಬೆಲೆ 120ಕ್ಕೆ ಹೋದರೆ ಆಗೇನಾಗುತ್ತೆ? ಸೊ ನನ್ನ ಬಳಿ 200 ಶೇರ್ಗಳಿದ್ದಾವೆ. ಎಷ್ಟರಲ್ಲಿ ಬೈ ಮಾಡಿದ್ದು? 100ರಲ್ಲಿ ಬೈ ಮಾಡಿದ್ದು. ಈಗ ಬೆಲೆ ಎಷ್ಟಿದೆ? 120. ಅಂದರೆ ನನಗೆ 20 ರೂಪಾಯಿ ಪರ್ ಶೇರ್ ಪ್ರಾಫಿಟ್ ಆಗುತ್ತೆ. ನನ್ನ ಬಳಿ 200 ಶೇರ್ಗಳಿರೋ ಕಾರಣಕ್ಕೆ ನನಗೆ 4,000 ರೂಪೀಸ್ ಪ್ರಾಫಿಟ್ ಆಗುತ್ತೆ. ಆದರೆ ನಾನಿಲ್ಲಿ 600 ರೂಪಾಯಿ ಪ್ರೀಮಿಯಮನ್ನು ಪುಟ್ ಆಪ್ಷನ್ಗೆ ಪ್ರೀಮಿಯಮನ್ನು ಕೊಟ್ಟಿದ್ದೀನಿ. ಸೊ ಈ ಪುಟ್ ಆಪ್ಷನ್ ವರ್ತ್ಲೆಸ್ ಆಗಿ ಎಕ್ಸ್ಪೈರ್ ಆಗುತ್ತೆ ಈ ಒಂದು ಎಕ್ಸಾಂಪಲಲ್ಲಿ. ಸೊ ಅದನ್ನು ನಾನಿಲ್ಲಿ ಮೈನಸ್ ಮಾಡಬೇಕಾಗತ್ತೆ. ಸೊ ಆಗ ನನಗೆ 3,400 ರೂಪಾಯಿ ಪ್ರಾಫಿಟ್ ಆಗುತ್ತೆ ಅಂತ ಹೇಳ್ಬೋದು. ಸಪೋಸ್ ಈ ಒಂದು ಸ್ಟಾಕಿನ ಬೆಲೆ 120ಕ್ಕೆ ಹೋದರೆ. ಅದೇ ಈ ಒಂದು ಸ್ಟಾಕಿನ ಬೆಲೆ ಸಪೋಸ್ 80 ರೂಪಾಯಿಗೆ ಬಂದರೆ ಆಗೇನಾಗುತ್ತೆ? ಸೊ ನನಗೆ ಪರ್ ಶೇರ್ ಮೇಲೆ 20 ರೂಪಾಯಿ ಲಾಸ್ ಆಗುತ್ತೆ. ನನ್ನ ಬಳಿ 200 ಶೇರ್ಗಳಿದ್ದಾವೆ, ಅಂದರೆ 4,000 ಲಾಸ್ ಆಗಬೇಕಿತ್ತು. ಆದರೆ ನಾನೇನು ಮಾಡಿದ್ದೀನಿ ಅಂದರೆ, ನಾನು ಪುಟ್ ಆಪ್ಷನನ್ನು ಬೈ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು 80 ರೂಪಾಯಿ ಬೆಲೆ ಇರುವ ಶೇರ್ಗಳನ್ನು 100 ರೂಪಾಯಿಗೆ ಸೇಲ್ ಮಾಡಲಿಕ್ಕಾಗತ್ತೆ. ಸೊ ನನಗೆ ಇಲ್ಲಿ ಲಾಸ್ ಆಗೋದಿಲ್ಲ.
ಲಾಸ್ ಏನಾಗುತ್ತೆ ಅಂದರೆ ನಾನೇನು ಪ್ರೀಮಿಯಮನ್ನು ಪೇ ಮಾಡಿದ್ದೀನಿ ಪುಟ್ ಆಪ್ಷನ್ಗೆ, ಅದು ಮಾತ್ರ ಲಾಸ್ ಆಗಿರುತ್ತೆ. ಎಷ್ಟು ಅಂತ ಕೇಳಿದರೆ 600 ರೂಪಾಯಿ. ಸೊ ಇಲ್ಲಿ ನಾನು 97 ರೂಪಾಯಿಗೆ ಸೆಲ್ ಮಾಡಿದ ಹಾಗೆ ಆಗುತ್ತೆ. ಲಾಸ್ ಆಗುತ್ತೆ, ಬಟ್ ನಾನು ನನಗೆ ಆಗ್ತಿರುವಂತಹ ಲಾಸನ್ನು ಮಿನಿಮೈಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಇದನ್ನು ನೋಡಿದ ಕೂಡಲೇ ನಿಮ್ಗೆ ಅನಿಸ್ಬೋದು, ಈ ಒಂದು ಎಕ್ಸಾಂಪಲಲ್ಲಿ ನಾವು ಶೇರ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ. ಸೊ ಷೇರುಗಳನ್ನು ಪರ್ಚೇಸ್ ಮಾಡುವ ಅಗತ್ಯ ಇಲ್ಲಿ ಇಲ್ಲ. ಯಾಕಂದರೆ ಈ ಒಂದು ಸಿನಾರಿಯೋದಲ್ಲಿ ಏನಾಗ್ತಾ ಇದೆ ಅಂದರೆ ನಮಗೆ ಲಾಸ್ ಏನಾಗ್ತಾ ಇದೆ ಅದನ್ನು ನಾವು ಮಿನಿಮೈಸ್ ಮಾಡ್ತಾ ಇದ್ದೀವಿ. ಅಂದರೆ ಈ ಒಂದು ಎಕ್ಸಾಂಪಲಲ್ಲಿ 600 ರೂಪಾಯಿಗಿಂತ ಜಾಸ್ತಿ ಲಾಸ್ ಆಗೋದಿಲ್ಲ ಪ್ರೀಮಿಯಂ ಪೇ ಮಾಡಿರುವಂಥದ್ದು. ಅದೇ ಪ್ರಾಫಿಟ್ ನಮಗೆ ಎಷ್ಟು ಸಹ ಆಗ್ಬೋದು. ಮೇ ಬಿ 4,000 ಆಗ್ಬೋದು, 8,000 ಆಗ್ಬೋದು, 10,000 ಆಗ್ಬೋದು. ಶೇರ್ ಎಷ್ಟು ಮೂವ್ ಆಗುತ್ತೋ ಅಷ್ಟು ದೊಡ್ಡ ಪ್ರಾಫಿಟ್ ಆಗುತ್ತೆ. ಸೊ ಇಲ್ಲಿ ನಾವೇನು ಮಾಡಿದ್ದೀವಿ, ಶೇರನ್ನು ಪರ್ಚೇಸ್ ಮಾಡಿದ್ದೀವಿ, ನಂತರ ಪುಟ್ ಆಪ್ಷನನ್ನು ಬೈ ಮಾಡಿದ್ದೀವಿ. ಅದರ ಬದಲಾಗಿ ನಾವಿಲ್ಲಿ ಒಂದು ಕಾಲ್ ಆಪ್ಷನನ್ನು ಬೈ ಮಾಡಿದರೆ ಸೇಮ್ ಎಫೆಕ್ಟನ್ನು ನಾವು ನೋಡ್ಬೋದು. ಯಾಕಂದರೆ ನಾನೊಂದು ಕಾಲ್ ಆಪ್ಷನನ್ನು ಬೈ ಮಾಡಿದರೆ ಸಪೋಸ್ ಪ್ರೈಸ್ ಏನಾದರೂ ಕೆಳಗಡೆ ಬಂದರೆ ಸ್ಟಾಕಿದ್ದು ನಾನೇನು ಪ್ರೀಮಿಯಮನ್ನು ಪೇ ಮಾಡಿದ್ದೀನಿ, ಅದು ಲಾಸ್ ಆಗುತ್ತೆ. ಆದರೆ ಸ್ಟಾಕಿನ ಬೆಲೆ ಜಾಸ್ತಿ ಆಗಿದ್ರೆ ಆಗ ನನಗೆ ಇಲ್ಲಿ ಎಷ್ಟು ಪ್ರಾಫಿಟ್ ಆಗ್ತಿತ್ತು ಅಷ್ಟೇ ಪ್ರಾಫಿಟ್ ಇಲ್ಲಿ ಕಾಲ್ ಆಪ್ಷನಿಂದನೂ ಆಗ್ತಾಯಿತ್ತು. ಸೊ ಇಲ್ಲಿ ನಾನು ಏನು ಶೇರ್ಸ್ಗಳನ್ನು ಬೈ ಮಾಡಿದ್ದೀನಿ, ನಂತರ ಪುಟ್ ಆಪ್ಷನನ್ನು ಬೈ ಮಾಡಿದ್ದೀನಿ. ಈ ಒಂದು ಎಕ್ಸಾಂಪಲಲ್ಲಿ ನನಗೆ ಎಷ್ಟು ಹಣ ಬೇಕಾಗಿತ್ತು, ಶೇರ್ಸನ್ನು ಬೈ ಮಾಡಲಿಕ್ಕೆ 20,000 ಪ್ಲಸ್ 600 ರೂಪಾಯಿ ಪ್ರೀಮಿಯಮನ್ನು ಪೇ ಮಾಡಿದ್ದು, ಅಂದರೆ 20,600 ರೂಪಾಯಿ ಬೇಕಾಗಿತ್ತು. ಅದೇ ನಾನು ಕೇವಲ ಒಂದು ಕಾಲ್ ಆಪ್ಷನನ್ನು ಬೈ ಮಾಡಿದರೆ ಮೇ ಬಿ ಅದರ ಪ್ರೀಮಿಯಮ್ 3 ರೂಪಾಯಿ ಇತ್ತು ಅಂತ ಅಂದ್ಕೊಂಡ್ರೆ ಒಂದು ಲಾಟ್ ಮಾಡಿದರೆ ಒಂದು ಲಾಟಲ್ಲಿ 200 ಶೇರ್ಗಳಿದ್ದರೆ ನನಗೆ 600 ರೂಪಾಯಿ ಹಣ ಮಾತ್ರ ಸಾಕಾಗುತ್ತೆ. ನಾನು ಕೇವಲ ಕಾಲ್ ಆಪ್ಷನನ್ನು ಬೈ ಮಾಡಿದರೆ 600 ರೂಪಾಯಿ ಇದ್ದರೆ ನನ್ನ ಬಳಿ ಸಾಕಾಗುತ್ತೆ. ಬಟ್ ಇಲ್ಲಿ ಶೇರ್ಸ್ ಪ್ಲಸ್ ಪುಟ್ ಆಪ್ಷನನ್ನು ಬೈ ಮಾಡಿದರೆ ನನಗೆ 20,600 ರೂಪಾಯಿ ಬೇಕಾಗುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಯಾವ ರೀತಿ ಇರುತ್ತೆ ಅಂದರೆ ಸೇಮ್ ಇರುತ್ತೆ ಈ ಒಂದು ಎಕ್ಸಾಂಪಲಲ್ಲಿ. ಸೊ ಇಲ್ಲಿ ನಾನೇನು ಒಂದು ಕಾಂಬಿನೇಷನನ್ನು ಮಾಡಿದ್ದೀನಿ, ಶೇರ್ಸ್ ಪ್ಲಸ್ ಪುಟ್ ಆಪ್ಷನನ್ನು ಬೈ ಮಾಡಿದ್ದು. ಇದು ಯಾವ ರೀತಿ ಬಿಹೇವ್ ಆಗ್ತಿದೆ ಅಂದರೆ ಕಾಲ್ ಆಪ್ಷನನ್ನು ಬೈ ಮಾಡಿದರೆ ಯಾವ ರೀತಿ ಬಿಹೇವ್ ಆಗ್ತಿತ್ತು ಆ ರೀತಿ ಬಿಹೇವ್ ಆಗ್ತಾಯಿದೆ. ಸೊ ಇಲ್ಲಿ ಈ ಒಂದು ಎಕ್ಸಾಂಪಲಲ್ಲಿ ನಾವು ಇನ್ನೊಂದು ವಿಷಯವನ್ನು ನೋಟಿಸ್ ಮಾಡ್ಬೋದು. ಅದೇನಪ್ಪ ಅಂದರೆ ಶೇರ್ಸನ್ನು ಬೈ ಮಾಡಿ ನಂತರ ಒಂದು ಪುಟ್ ಆಪ್ಷನನ್ನು ಬೈ ಮಾಡಿದಾಗ ನನಗೆ ಹೆಚ್ಚು ಹಣ ಬೇಕಾಗಿತ್ತು. ಎಷ್ಟಂದರೆ 20,600. ಅದೇ ನಾನು ಕೇವಲ ಒಂದು ಕಾಲ್ ಆಪ್ಷನನ್ನು ಬೈ ಮಾಡಿದರೆ ಕೇವಲ 600 ರೂಪಾಯಿ ಸಾಕಾಗ್ತಿತ್ತು. ಸೊ ಈ ಒಂದು ಸಿಚುವೇಷನಲ್ಲಿ ನೀವೀಗ ಥಿಂಕ್ ಮಾಡಿರ್ಬೋದು, ನಾನು ಶೇರ್ಸ್ ಪ್ಲಸ್ ಪುಟ್ ಆಪ್ಷನನ್ನು ಬೈ ಮಾಡುವ ಬದಲಾಗಿ ಕಾಲ್ ಆಪ್ಷನನ್ನು ಬೈ ಮಾಡ್ತೀನಿ 600 ರೂಪಾಯಿ ಕೊಟ್ಟು, ಉಳಿದ 20,000ವನ್ನು ನಾನೇನಾದರೂ ಬ್ಯಾಂಕಲ್ಲಿ ತಗೊಂಡೋಗಿ ಇಟ್ಟರೆ ನನಗೆ ಬಡ್ಡಿ ಸಿಗುತ್ತೆ 1 ತಿಂಗಳಿಗೆ ಅಂತ ಹೇಳಿ. ಸೊ ಆಗ ಆ ಬಡ್ಡಿ ಅಮೌಂಟ್ ಸಪೋಸ್ ನಾನೊಂದು 100 ರೂಪಾಯಿ ಅಂತ ಅಂದ್ಕೊಂಡ್ರೆ ಅದು ನಮಗೆ ಪ್ರಾಫಿಟ್ ಆಗುತ್ತೆ. ಸಪೋಸ್ ಇಲ್ಲಿ ನಮಗೆ ಪ್ರಾಫಿಟ್ ಆದರೆ ಈ ಬಡ್ಡಿ ಅಮೌಂಟು ಸಹ ಅದರೊಟ್ಟಿಗೆ ಸೇರಿ ನಮಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಲಾಸ್ ಆಗ್ತಾಯಿದ್ರೆ ಈ ಬಡ್ಡಿ ಅಮೌಂಟ್ ನಮ್ಮ ಲಾಸನ್ನು ಇನ್ನೂ ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಬ್ಯಾಂಕಲ್ಲಿ ಏನಾದರೂ ಈ ಒಂದು ಬಡ್ಡಿ ಅಮೌಂಟ್ ಇದೆ, ಇದು ಜಾಸ್ತಿ ಆದರೆ ಇನ್ನೂ ಜಾಸ್ತಿ ಪ್ರಾಫಿಟ್ ಆಗುತ್ತೆ, ಅಥವಾ ಲಾಸನ್ನು ಇದು ಇನ್ನೂ ಜಾಸ್ತಿ ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು. ಮೇ ಬಿ ನಮಗೆ 200 ರೂಪಾಯಿ ಬಡ್ಡಿ ಸಿಗೋದಾದರೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ, ಲಾಸ್ ಏನಾಗುತ್ತೆ ಅದನ್ನು ಇದು ಇನ್ನೂ ಜಾಸ್ತಿ ಕಡಿಮೆ ಮಾಡುತ್ತೆ. ಸೊ ಇಲ್ಲಿ ಈ ಒಂದು ಸಿನಾರಿಯೋ ಬಗ್ಗೆ ಟ್ರೇಡರ್ಸ್ಗೆ ಗೊತ್ತಿರೋ ಕಾರಣಕ್ಕೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಶೇರ್ಸನ್ನು ಬೈ ಮಾಡಿ ಪುಟ್ ಆಪ್ಷನನ್ನು ಬಳಸ್ಕೊಂಡು ಅದರಲ್ಲಿ ಆಗುವ ಲಾಸನ್ನು ಕಡಿಮೆ ಮಾಡುವ ಪ್ರಯತ್ನದ ಬದಲಾಗಿ ಕಾಲ್ ಆಪ್ಷನನ್ನು ಬೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಈ ಒಂದು ಕಾಲ್ ಆಪ್ಷನ್ ಏನಿದೆ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. 20,600 ರೂಪಾಯಿ ಪೇ ಮಾಡಿದಾಗ ನಮಗೆ ಏನೊಂದು P&L ಆಗ್ತಿತ್ತು ಅದೇ P&Lನ ನಾನು 600 ರೂಪಾಯಿನ ಬಳಸ್ಕೊಂಡು ಇಲ್ಲಿ ಮಾಡ್ಬೋದು. ಸೊ ಇಲ್ಲಿ ಈ ಒಂದು ಕಾಲ್ ಆಪ್ಷನ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಂತ ಆದರೆ ಅದರ ಅರ್ಥ ಏನಪ್ಪ ಅಂದರೆ ಕಾಲ್ ಆಪ್ಷನ್ಗೆ ಏನೊಂದು ಬೆಲೆ ಇದೆ ಅದು ಸಹ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಈ ಒಂದು ಇಂಟ್ರೆಸ್ಟ್ ರೇಟ್ ಏನೊಂದು ಸಿಗ್ತಾ ಇದೆ ಬ್ಯಾಂಕಲ್ಲಿ, ಇದು ಇನ್ನೂ ಜಾಸ್ತಿ ಆಗ್ತಾ ಹೋದರೆ ಕಾಲ್ ಆಪ್ಷನ್ಗೆ ಡಿಮ್ಯಾಂಡ್ ಇನ್ನೂ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈ ಒಂದು ಕಾಲ್ ಆಪ್ಷನ್ ಏನಿದೆ ಅದು 3 ರೂಪಾಯಿಗೆ ಸಿಗ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಸೊ ನಿಮಗೆ ಈ ಮೆಥಡ್ ಬಗ್ಗೆ ಗೊತ್ತು, ನೀವು ಕಾಲ್ ಆಪ್ಷನನ್ನು ಬೈ ಮಾಡಿದರೆ ನಿಮ್ಗೆ ಏನೊಂದು ಅಡ್ವಾಂಟೇಜ್ ಇದೆ ಅಂತ ನಿಮಗೆ ಗೊತ್ತು. ಸೊ ಇಲ್ಲಿ ನೀವೇನು ಮಾಡ್ತೀರಾ, ನಿಮ್ಮ ಹಣವನ್ನು ಬ್ಯಾಂಕಲ್ಲಿ ಇಡ್ತೀರಾ, ಅದರಿಂದ ನಿಮಗೆ ಬಡ್ಡಿ ಬರ್ತಾ ಇರುತ್ತೆ. ಮೇ ಬಿ ನಾನೊಂದು 100 ರೂಪಾಯಿ ಅಂತ ಅನ್ಕೋತಾ ಇದ್ದೀನಿ. ಸೊ ಈಗ ನೀವೇನು ಮಾಡ್ತೀರಾ ಅಂದರೆ ಕಾಲ್ ಆಪ್ಷನ್ನ ಬೈ ಮಾಡಲಿಕ್ಕೆ ಹೋಗ್ತೀರಾ. ಸೊ ನಿಮ್ಮ ರೀತಿ ಒಂದಿಷ್ಟು ಜನ ಟ್ರೇಡರ್ಸ್ಗಳು ಸಹ ಯೋಚನೆ ಮಾಡಿರ್ತಾರೆ, ಅವರು ಕಾಲ್ ಆಪ್ಷನನ್ನು ಬೈ ಮಾಡಬೇಕು ಅಂತ ಬರ್ತಾರೆ. ಸೊ ಆಗೇನಾಗುತ್ತೆ ಅಂದರೆ ಕಾಲ್ ಆಪ್ಷನ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅಂದರೆ ನನಗೆ ಕಾಲ್ ಆಪ್ಷನ್ ಬೇಕು, ನಾನು ಬೇಕಾದರೆ ಚೂರು ಎಕ್ಸ್ಟ್ರಾ ಪೇ ಮಾಡಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ. ಸೊ ಹಾಗಾಗಿ ಕಾಲ್ ಆಪ್ಷನಿನ ಬೆಲೆಯಲ್ಲಿ ಜಾಸ್ತಿ ಆಗುತ್ತೆ ಸ್ವಲ್ಪ. ಸೊ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ ಇಲ್ಲಿ ಇಂಟ್ರೆಸ್ಟ್ ರೇಟಲ್ಲಿ ಏನೊಂದು ಇಲ್ಲಿ ಹಣ ಸಿಗ್ತಾ ಇರುತ್ತೆ, ಅದರಲ್ಲಿ ಒಂದು ಪೋರ್ಷನನ್ನು ಇಲ್ಲಿ ಕಾಲ್ ಆಪ್ಷನ್ಗೆ ಪೇ ಮಾಡಲಿಕ್ಕೆ ಜನ ರೆಡಿ ಇರ್ಬೋದು.
ಮೇ ಬಿ ಇಲ್ಲಿ ನನಗೆ ಬಡ್ಡಿಯಾಗಿ ₹100 ಸಿಗ್ತಾ ಇದೆ, ಅದರಲ್ಲಿ ನಾನು ₹50 ಬೇಕಾದರೆ ಈ ಒಂದು ಕಾಲ್ ಆಪ್ಷನ್ ಬೈ ಮಾಡಲಿಕ್ಕೆ ಎಕ್ಸ್ಟ್ರಾ ಪೇ ಮಾಡಲಿಕ್ಕೆ ರೆಡಿ ಇದ್ದೀನಿ ಅಂತ ಒಂದಿಷ್ಟು ಜನ ಟ್ರೇಡರ್ಸ್ ಹೇಳ್ಬೋದು. ಯಾಕಂದರೆ ಈ ಸಿಚುವೇಷನಲ್ಲಿ ನನಗೆ ₹50 ಸಿಕ್ಕಿದರೆ ಸಾಕು, ಬಟ್ ನನಗೆ ಕಾಲ್ ಆಪ್ಷನನ್ನು ಬೈ ಮಾಡೋದು ಇಂಪಾರ್ಟೆಂಟ್ ಅಂತ ಅವ್ರಿಗೆ ಅನಿಸ್ಬೋದು. ಮೇ ಬಿ ಇನ್ನೊಬ್ಬರು ಇಲ್ಲ ನನಗೆ ₹30 ಸಿಕ್ಕರೆ ಸಾಕು, ನಾನು ಇನ್ನೂ ಜಾಸ್ತಿ ಪೇ ಮಾಡಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ಬೋದು. ಸೊ ಈ ರೀತಿ ಈ ಒಂದು ಇಂಟ್ರೆಸ್ಟ್ ರೇಟಿಂದ ಏನೊಂದು ಹಣ ಬರುತ್ತೆ ಅದು ಜಾಸ್ತಿ ಆಗ್ತಿದ್ದ ಹಾಗೆ ಕಾಲ್ ಆಪ್ಷನ್ಗೆ ಏನಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಸಿಚುವೇಷನಲ್ಲಿ ಈ ಪುಟ್ ಆಪ್ಷನ್ ಏನಿದೆ ಇದಕ್ಕೆ ಡಿಮ್ಯಾಂಡ್ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದರೆ ಎಲ್ಲರೂ ಕಾಲ್ ಆಪ್ಷನನ್ನು ಬೈ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಈ ಒಂದು ಎಕ್ಸಾಂಪಲಲ್ಲಿ. ಸೊ ಹಾಗಾಗಿ ಪುಟ್ ಆಪ್ಷನ್ಗೆ ಡಿಮ್ಯಾಂಡ್ ಕಡಿಮೆ ಆಗ್ತಾ ಬರುತ್ತೆ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಾ ಹೋದಾಗೆ ಕಾಲ್ ಆಪ್ಷನ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ, ಪುಟ್ ಆಪ್ಷನ್ಗೆ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ. ಅದೇ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಲಿಕ್ಕೆ ಹೋದರೆ ಆಗ ಪುಟ್ ಆಪ್ಷನ್ಗೆ ಡಿಮ್ಯಾಂಡ್ ಏನು ಕಡಿಮೆ ಆಗ್ತಾಯಿತ್ತು ಅದು ಕಡಿಮೆ ಆಗುವ ಸ್ಪೀಡ್ ಕಡಿಮೆ ಆಗುತ್ತೆ. ಅದೇ ಕಾಲ್ ಆಪ್ಷನ್ಗೆ ಡಿಮ್ಯಾಂಡ್ ಏನು ಜಾಸ್ತಿ ಆಗ್ತಾಯಿತ್ತು ಆ ಒಂದು ಜಾಸ್ತಿ ಆಗುವ ಸ್ಪೀಡ್ ಕಡಿಮೆ ಆಗ್ತಾ ಬರುತ್ತೆ, ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಕಾಲ್ ಆಪ್ಷನ್ಗೆ. ಇಲ್ಲಿ ಈ ಒಂದು ಇಂಟ್ರೆಸ್ಟ್ ರೇಟಿಂದ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯ ಮೇಲೆ ಒಂದು ಎಫೆಕ್ಟ್ ಇದೆ ಅಂತ ನಾವು ಹೇಳ್ಬೋದು. ಸೊ ಇದನ್ನು ನಾವೇನು ಮೆಜರ್ ಮಾಡ್ತೀವಿ, ಇಂಟ್ರೆಸ್ಟ್ ರೇಟ್ ಚೇಂಜ್ ಆದಾಗ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ ಯಾವ ರೀತಿ ವ್ಯತ್ಯಾಸ ಆಗುತ್ತೆ, ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನು ನಾವು ಆಪ್ಷನ್ ಗ್ರೀಕ್ ರೋ ಅಂತ ಹೇಳ್ತೀವಿ. ಸೊ ಆಪ್ಷನ್ ಗ್ರೀಕ್ ರೋ ನಮಗೆ ಏನು ಹೇಳುತ್ತಂದರೆ ಇಂಟ್ರೆಸ್ಟ್ ರೇಟಲ್ಲಿ 1% ಚೇಂಜ್ ಆದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ ಎಷ್ಟು ಹೆಚ್ಚು ಕಡಿಮೆ ಆಗುತ್ತೆ, ಎಷ್ಟು ಚೇಂಜ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಇದು ಮೇ ಬಿ 0.002 ಇರ್ಬೋದು ಅಥವಾ 0.003 ಇರ್ಬೋದು, ಯಾವುದೇ ಒಂದು ವ್ಯಾಲ್ಯೂ ಇರ್ಬೋದು. ಇಂಟ್ರೆಸ್ಟ್ ರೇಟ್ 1% ಚೇಂಜ್ ಆದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ ಎಷ್ಟು ಚೇಂಜ್ ಆಗುತ್ತೆ ಅಂತ ನಮಗೆ ಆಪ್ಷನ್ ಗ್ರೀಕ್ ರೋದಿಂದ ಗೊತ್ತಾಗುತ್ತೆ. ಇಲ್ಲಿ ಇಂಟ್ರೆಸ್ಟ್ ರೇಟ್ ಹೆಚ್ಚಾಗ್ತಾ ಹೋದ ಹಾಗೆ ಕಾಲ್ ಆಪ್ಷನಿನ ಬೆಲೆಯಲ್ಲಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಯಾಕಂದರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅದೇ ಪುಟ್ ಆಪ್ಷನ್ಗೆ ಏನಾಗುತ್ತೆ, ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ನಾವೀಗ ಡಿಸ್ಕಸ್ ಮಾಡಿದ್ದೀವಿ ಇದ್ರ ಬಗ್ಗೆ. ಸೊ ಈ ಒಂದು ರೋ ವ್ಯಾಲ್ಯೂ ಏನಿದೆ ಇದು ಕಾಲ್ ಆಪ್ಷನ್ಗೆ ನಾವು ಪಾಸಿಟಿವ್ ಆಗಿ ತಗೊಳ್ತೀವಿ, ಪುಟ್ ಆಪ್ಷನ್ಗೆ ಇದನ್ನು ನಾವು ನೆಗೆಟಿವ್ ಆಗಿ ತಗೊಳ್ತೀವಿ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಯಿತು ಅಂದರೆ ಪುಟ್ ಆಪ್ಷನ್ಗೆ ಏನಿದೆ ಅದಕ್ಕೆ ಡಿಮ್ಯಾಂಡ್ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಪುಟ್ ಆಪ್ಷನ್ನ ಬೆಲೆ ಕಡಿಮೆ ಆಗುತ್ತೆ, ಯಾಕಂದರೆ ಡಿಮ್ಯಾಂಡ್ ಕಡಿಮೆ. ಸೊ ಎಷ್ಟು ಕಡಿಮೆ ಅಂದರೆ ರೋ ವ್ಯಾಲ್ಯೂ. ಅದೇ ರೀತಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಕಾಲ್ ಆಪ್ಷನ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ, ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟು, ರೋ ವ್ಯಾಲ್ಯೂ. ಕಾಲ್ ಆಪ್ಷನ್ಗೆ ಪಾಸಿಟಿವ್, ಪುಟ್ ಆಪ್ಷನ್ಗೆ ನೆಗೆಟಿವ್. ಇಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದರೆ ಅಂತನೂ ಅಲ್ಲ, ಸಪೋಸ್ ಇದು 1% ಕಡಿಮೆ ಆದರೆ ಅಗೇನ್ ಇಲ್ಲಿ ಕಾಲ್ ಆಪ್ಷನ್ಗೆ ಎಷ್ಟೊಂದು ಡಿಮ್ಯಾಂಡ್ ಜಾಸ್ತಿ ಆಗ್ತಿತ್ತು ಅದು ಕಡಿಮೆ ಆಗುತ್ತೆ, ಪುಟ್ ಆಪ್ಷನ್ಗೆ ಏನೊಂದು ಡಿಮ್ಯಾಂಡ್ ಕಡಿಮೆ ಆಗ್ತಿತ್ತು ಅದು ಕಡಿಮೆ ಆಗೋದು ಕಡಿಮೆ ಆಗುತ್ತೆ. ಸೊ ಇಲ್ಲಿ ಈ ಒಂದು ಸಿನ್ಯಾರಿಯೋದ ಬಗ್ಗೆ ನಾವೇನು ಡಿಸ್ಕಸ್ ಮಾಡಿದ್ದೀವಿ ಅಂದರೆ ಶೇರ್ಸನ್ನು ಬೈ ಮಾಡಿ ಒಂದು ಪುಟ್ ಆಪ್ಷನನ್ನು ಬೈ ಮಾಡೋದು ಅಥವಾ ಒಂದು ಕಾಲ್ ಆಪ್ಷನನ್ನು ಬೈ ಮಾಡೋದು, ಇದರಲ್ಲಿ ಯಾವುದು ಬೆಟರ್ ಅಂತ ನಾನೀಗ ನಿಮ್ಮ ಬಳಿ ಕೇಳಿದರೆ ನೀವು ಹೇಳ್ಬೋದು ಕಾಲ್ ಆಪ್ಷನನ್ನು ಬೈ ಮಾಡೋದು ಅಂತ ಹೇಳ್ಬೋದು. ಎಲ್ಲ ಟೈಮಲ್ಲೂ ಇದು ಬೆಟರ್ ಅಂತ ಕೇಳಿದರೆ ಹಾಗೆ ಆಗಿರಬೇಕಂತಿಲ್ಲ. ಯಾಕಂದರೆ ಸಪೋಸ್ ಈ ಒಂದು ಸ್ಟಾಕ್ ಏನಿದೆ ಅದರ ಡಿವಿಡೆಂಟ್ ಆ ಒಂದು ಟೈಮ್ ಪೀರಿಯಡಲ್ಲಿ ನಮಗೆ ಸಿಗೋದಾದರೆ ಆಗ ಈ ಒಂದು ಕಾಂಬಿನೇಷನ್ ಏನಿದೆ ಶೇರ್ಸ್ಗಳನ್ನು ಬೈ ಮಾಡಿ ಪುಟ್ ಆಪ್ಷನನ್ನು ಬೈ ಮಾಡೋದು ಇದು ಫೇವರೇಬಲ್ ಆಗಬಹುದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಒಂದು ಲಾಟ್ ಅಂದರೆ 200 ಶೇರ್ಗಳ ಬಗ್ಗೆ ಮಾತಾಡಿದೆ, 200 ಶೇರ್ಗಳನ್ನು ಬೈ ಮಾಡುವ ಬಗ್ಗೆ ಮಾತಾಡಿದೆ ಎಕ್ಸಾಂಪಲಲ್ಲಿ. ಸಪೋಸ್ ಈ ಒಂದು ಸ್ಟಾಕ್ ಏನಿದೆ ಇದರಲ್ಲಿ ಪರ್ ಶೇರ್ ಮೇಲೆ ₹2 ಡಿವಿಡೆಂಟ್ ಸಿಗೋದಾದರೆ ಸೊ ಆಗ ನಾನು ಕೇವಲ ಕಾಲ್ ಆಪ್ಷನನ್ನು ಬೈ ಮಾಡಿ ನನ್ನ ಹಣವನ್ನು ಬ್ಯಾಂಕಲ್ಲಿ ಇಟ್ಟರೆ ನನಗೇನೊಂದು ಬಡ್ಡಿ ಸಿಗ್ತಾಯಿತ್ತು, ಮೇ ಬಿ ನಾನು ₹100 ಅಂತ ಅಂದ್ಕೊಂಡ್ರೆ. ಇನ್ನೊಂದು ಸಿಚುವೇಷನಲ್ಲಿ ನಾನು ಶೇರ್ಸನ್ನು ಬೈ ಮಾಡಿರೋ ಕಾರಣಕ್ಕೆ ನನಗೆ ಡಿವಿಡೆಂಟ್ ಸಿಗುತ್ತೆ ₹2 ಪರ್ ಶೇರ್. ಸೊ ನನಗಿಲ್ಲಿ ₹400 ಸಿಗುವ ಸಾಧ್ಯತೆ ಇದೆ. ಸೊ ಈ ಒಂದು ಎಕ್ಸಾಂಪಲಲ್ಲಿ ಶೇರ್ಸನ್ನು ಬೈ ಮಾಡಿ ಪುಟ್ ಆಪ್ಷನನ್ನು ಬೈ ಮಾಡ್ಕೊಂಡಿರೋದು ಮೇ ಬಿ ಫೇವರೇಬಲ್ ಸಿಚುವೇಷನ್ ಆಗಬಹುದು. ಸೊ ಎಲ್ಲ ಟೈಮಲ್ಲಿ ಕಾಲ್ ಆಪ್ಷನನ್ನು ಬೈ ಮಾಡಿ ನಾವು ನಮ್ಮ ಹಣಕ್ಕೆ ಇಂಟ್ರೆಸ್ಟನ್ನು ಜನ್ರೇಟ್ ಮಾಡೋದು ಬೆಟರ್ ಸಿಚುವೇಷನ್ ಆಗದೇನೂ ಇರಬಹುದು. ಸೊ ಅಗೇನ್ ಇಲ್ಲಿ ಒಂದಿಷ್ಟು ಕಾನ್ಸೆಪ್ಟ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಪುಟ್ ಕಾಲ್ ಪ್ಯಾರಿಟಿ, ಪ್ರೀಮಿಯಮಲ್ಲಿ ಆರ್ಬಿಟ್ರಾಜ್ ಇದೆಲ್ಲ ಬರುತ್ತೆ. ಇದ್ರ ಬಗ್ಗೆ ನಾನು ಸಪ್ರೇಟ್ ಇನ್ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಈ ಒಂದು ಕೋರ್ಸಲ್ಲಿ ನಾನು ಅದರ ಬಗ್ಗೆ ಅಷ್ಟೊಂದು ಡಿಸ್ಕಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಇನ್ನೊಂದು ಪ್ರಮುಖ ವಿಷಯ ಏನಪ್ಪ ಅಂದರೆ ಈ ಒಂದು ರೋ ವ್ಯಾಲ್ಯೂ ಏನಿದೆ ಇದು ನೀವು ಶಾರ್ಟ್ ಟರ್ಮ್ ಟ್ರೇಡರ್ ಆಗಿದ್ದರೆ ಮೇ ಬಿ ವೀಕ್ಲಿ ಆಪ್ಷನ್ಸನ್ನು ಟ್ರೇಡ್ ಮಾಡ್ತಾಯಿದ್ರೆ ಅಥವಾ ಮಂತ್ಲಿ ಆಪ್ಷನ್ಸನ್ನು ಟ್ರೇಡ್ ಮಾಡ್ತಾಯಿದ್ರೆ ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ. ನಮ್ಮ ಇಂಡಿಯಾದಲ್ಲಿ ಈ ಒಂದು ಇಂಟ್ರೆಸ್ಟ್ ರೇಟ್ ಏನಿದೆ ಇದು ಬಹಳ ಕ್ವಿಕ್ಕಾಗಿ ಚೇಂಜ್ ಆಗೋದಿಲ್ಲ. ಮೇ ಬಿ 6 ಮಂತಿಗೆ ಒಂದು ಸಲನೋ ಅಥವಾ ವರ್ಷಕ್ಕೊಂದು ಸಲನೋ ಆ ರೀತಿ ಚೇಂಜ್ ಆಗುತ್ತೆ ಅಷ್ಟೇ. ಸೊ ನೀವು ಶಾರ್ಟ್ ಟರ್ಮ್ ಟ್ರೇಡ್ ಮಾಡ್ತಾಯಿದ್ರೆ ರೋ ವ್ಯಾಲ್ಯೂ ನಿಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರೋದಿಲ್ಲ.
ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಹೇಳಬೇಕಂತಿದ್ರೆ ಅದನ್ನು ಕಮೆಂಟ್ ಮಾಡಿ. ನಿಮಗೇನಾದರೂ ಡೌಟ್ ಇದ್ದರೆ ನೀವು ಅದನ್ನು ಕಮೆಂಟ್ ಮಾಡಿ. ಬೇರೆಯವರ ಡೌಟಿಗೆ ಆನ್ಸರ್ ಗೊತ್ತಿದ್ದರೆ ನೀವು ರಿಪ್ಲೈ ಮಾಡಿ. ಇದೇ ರೀತಿ ಬೇರೆ ವಿಡಿಯೋಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.